ಚಿಕ್ಕಬಳ್ಳಾಪುರ ತಾಲೂಕಿನ ಪುರಾಣ ಪ್ರಸಿದ್ಧ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನ ರಥೋತ್ಸವ ಅತ್ಯಂತ ಭಕ್ತಿಭಾವದಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು. ನಂದಿ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ಎಸ್ ವೆಂಕಟಾಪುರದ ವಿಎಲ್ ರಾಜಗೋಪಾಲಪ್ಪ ಅವರ ಕುಟುಂಬದ ವತಿಯಿಂದ 2ನೇ ವರ್ಷದ ಉಚಿತ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸೇವೆ ಭಕ್ತಾದಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಅನ್ನ ಸಂತರ್ಪಣೆಗೆ ಚಾಲನೆ ಬಳಿಕ ಮಾತನಾಡಿದ ಸಾದಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಣಿಕಂಠ ಅವರು, ಈ ಹಿಂದೆಯೂ ನಾವು ಇಂತಹ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಇದೀಗ ನಂದಿ ಜಾತ್ರೆಯ ಅಂಗವಾಗಿ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೇವೆ. ದೇವರು ನಮ್ಮ ಸೇವೆಯನ್ನು ಸ್ವೀಕರಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಾವು ಕೃಷಿಕ ಕುಟುಂಬದಿಂದ ಬಂದವರು. ನಮ್ಮ ತಾತನ ಕಾಲದಿಂದಲೇ ಅನ್ನ ಸಂತರ್ಪಣೆ ಮಾಡುವ ಪರಂಪರೆ ಇದೆ ಎಂದರು. ಇದೇ ವೇಳೆ ರಾಜಕೀಯ ವಿಚಾರಗಳನ್ನು ಪ್ರಸ್ತಾಪಿಸಿದ ಅವರು, ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಿ ಸರಳ ಸಜ್ಜನ ರಾಜಕಾರಣಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಮುಂದೆಯೂ ಆಯ್ಕೆಯಾಗಿ ಸಚಿವರಾಗಬೇಕು ಎಂಬುದು ನಮ್ಮ ಆಶಯ. ಅದೇ ರೀತಿ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಿ ರಾಜ್ಯದ ಜನತೆಗೆ ಸೇವೆ ಸಲ್ಲಿಸಲಿ ಎಂದು ದೇವರಲ್ಲಿ ಬೇಡಿಕೊಂಡಿರುವುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು 9 ವರ್ಷದಿಂದ ಮಾಡ್ತಾ ಇದ್ದೀವಿ. ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸತಿ ವಿಶೇಷ ಏನಂದರೆ ಸ್ವಲ್ಪ ನಮ್ಮ ಇಸ್ಕಾನವನ್ನೆಲ್ಲ ಕರೆಸಿದ್ದೀನಿ. ಭಗವದ್ಗೀತೆ ಗೀತೆ ಬುಕ್ಗಳು ಎಲ್ಲ ನಮ್ಮ ಕಾನ್ಸೆಪ್ಟ್ ಒಂದೇ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಏನಿದ್ದಾರೆ ಅವರು ಎಷ್ಟು 2028 ಮತ್ತೆ MLA ಆಗಿ ಮಿನಿಸ್ಟರ್ ಆಗ್ತಾರೆ. ನಮ್ಮ ಕರ್ನಾಟಕ ಇದರಲ್ಲಿ ನಮ್ಮ ಸ್ಟೇಟಲ್ಲಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕಂತ ಒಂದು ಕಾನ್ಸೆಪ್ಟ್ ಇತ್ತು. ಎಲ್ಲರಿಗೂ ರೈತರಿಗೆಲ್ಲ ಒಳ್ಳೆಯದಾಗುತ್ತೆ. ಇದಕ್ಕೂ ಮೊದಲು ಎಲ್ಲಿ ಮಾಡಿದ್ದೀರಿ ಸರ್? ತಮಿಳುನಾಡು, ಇದು ಅರುಣಾಚಲ. ಅಲ್ಲೇನು ಮಾಡ್ತಾ ಇದ್ರಿ? ಸೇಮ್ ಇದೇ ಥರನೇ ಮಾಡ್ತಾರೆ. ಎಷ್ಟು ಜನಕ್ಕೆ ಕೊಡ್ತಾ ಇದ್ರಿ ಅಲ್ಲಿ? ಸರ್ ಅಲ್ಲಿನ ಜಾಸ್ತಿ ಮಾಡ್ತಾರೆ. ಅಲ್ಲಿ ಸುಮಾರು ಒಂದು 15-16 ಸಾವಿರ. ಎಷ್ಟೊತ್ತಿಂದ ಎಷ್ಟೊತ್ತು ಕೊಡ್ತೀರಿ ಸರ್? ಇವಾಗ ನಾವು 8:30 ಸ್ಟಾರ್ಟ್ ಮಾಡಿದ್ದೀವಿ. ಐದೂವರೆ ಭಕ್ತಾದಿಗಳಿಗೆ ನಾವೇನೋ ಶಾರ್ಟೇಜ್ ತರಿಸಿ ಮಾಡಿ. ನೀವೇನು ಮಾಡ್ತಾ ಇದ್ದೀರಿ ಮತ್ತು ಯಾಕೆ ಈ ಥರ ಕೊಡಬೇಕು ಅನ್ನಿಸ್ತು ಅದನ್ನು ಸ್ವಲ್ಪ ಹೇಳಿ ಸರ್. ನಾವು ವ್ಯವಸಾಯ ಕುಟುಂಬದವ್ರೆ. ನಮ್ಮ ತಾತ ಅವರು ಸುಮಾರು ಕಾಲದಿಂದ ಅವರು ಇದೇ ಥರ ಮಾಡ್ತಾಯಿದ್ದಾರೆ. ಯಾವ ಊರಿನವರು ಏನು ಆ ಡೀಟೇಲ್ ಹೇಳ್ತೀವಿ? ನಮ್ಮ ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಪಂಚಾಯತಿ ಬರುತ್ತೆ, ಎಸ್ ವೆಂಕಟಾಪುರ ಅಂತ. ರೈತರು ಎಷ್ಟೊಂದು ವರ್ಷಗಳಿಂದ ಈ ಥರ ಮಾಡ್ತಾ ಇದ್ದೀವಿ? 9 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಹೆಸರು? ಯಾರಲ್ಲಿ ಸೇರ್ಕೊಂಡು? ನಾವು 4 ಜನ ಕುಟುಂಬದ ಅಣ್ಣ ತಮ್ಮಂದರು ಎಲ್ಲ ಒಗ್ಗಟ್ಟಾಗಿ ಇದ್ದೇವೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಇವಾಗ ಎಲ್ಲ ಸ್ವೀಟ್ ಮಾಡಿಸಿದ್ವಿ. ಚಿತ್ರಾನ್ನ, ಪಲಾವು ಎಲ್ಲ ನಾವು ಇನ್ಮೇಲೆ ಜಾಸ್ತಿ ಆಗುತ್ತೆ. ಇನ್ಮೇಲೆ ಜಾಸ್ತಿ. ವಿಶೇಷ ಏನಂದರೆ ಇವಾಗ ಇದು ಇಸ್ಕಾನವ್ರನ್ನೆಲ್ಲ ಕರೆಸಿದ್ವಿ ಇಲ್ಲಿಗೆ. ಭಕ್ತಾದಿಗಳ ಇದು ಭಕ್ತಿಗೀತೆಗಳ ಬುಕ್ಗಳೆಲ್ಲ ಆಯ್ತಾ ಒಂದು ಧರ್ಮ ಪ್ರಚಾರ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.